ಇದ್ರ ಪರಿಣಾಮ ಇಷ್ಟೆಲ್ಲ ಹೇಳಿದ್ರಲ್ಲ, ಇದ್ರ ಪರಿಣಾಮ ಏನಾಗುತ್ತೆ ಚುನಾವಣೆ ಮೇಲೆ? ಎಷ್ಟು ಸೀಟ್ ಗೆಲ್ತೀರಿ? ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಗೆದ್ವಿ ನೋಡಿದ್ರಲ್ಲ, ಕರ್ನಾಟಕ ರಾಜ್ಯದಲ್ಲಿ 135 ಗೆದ್ವಿ. MP ಎಲೆಕ್ಷನ್ ಎಷ್ಟು ಗೆಲ್ತೀರಿ? 20 ಸೀಟ್ ಬರ್ತೀವಿ. ಈಗ ಬಿಜೆಪಿಯವರು 10 ಪಾರ್ಲಿಮೆಂಟ್ ಮೆಂಬರ್ನ ಬದಲಾವಣೆ ಮಾಡ್ತಾವ್ರೆ. ಯಾಕೆ ಮಾಡ್ತಾವ್ರೆ? 10 ಜನನ ಸಿಟ್ಟಿಂಗ್ ಎಂಪೀಸ್ ಅವ್ರ ಮೇಲೆಲ್ಲ ಆಂಟಿ ಇನ್ಕಂಬನ್ಸಿ ವೇವ್ ಇದೆ. ಕೆಲಸ ಮಾಡಿಲ್ಲ, ಜನಕ್ಕೆ ಸ್ಪಂದಿಸಲಿಲ್ಲ, ಕೆಲಸ ಮಾಡಲಿಲ್ಲ, ಬಿಜೆಪಿಯವರು ಕೆಲಸ ಮಾಡಲಿಲ್ಲ. ಅದಕ್ಕೆಲ್ಲ ಹೊಸ ಗಂಡುಗಳನ್ನ ಹುಡುಕ್ತಾ ಇದ್ದಾರೆ. ಇದ್ರ ಪರಿಣಾಮ ಇಷ್ಟೆಲ್ಲ ಹೇಳಿದ್ರಲ್ಲ, ಇದ್ರ ಪರಿಣಾಮ ಏನಾಗುತ್ತೆ ಚುನಾವಣೆ ಮೇಲೆ? ಎಷ್ಟು ಸೀಟ್ ಗೆಲ್ತೀರಿ? ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಗೆದ್ವಿ ನೋಡಿದ್ರಲ್ಲ, ಕರ್ನಾಟಕ ರಾಜ್ಯದಲ್ಲಿ 135 ಗೆದ್ವಿ. MP ಎಲೆಕ್ಷನ್ ಎಷ್ಟು ಗೆಲ್ತೀರಿ? 20 ಸೀಟ್ ಬರ್ತೀವಿ. ಈಗ ಬಿಜೆಪಿಯವರು 10 ಪಾರ್ಲಿಮೆಂಟ್ ಮೆಂಬರ್ನ ಬದಲಾವಣೆ ಮಾಡ್ತಾವ್ರೆ. ಯಾಕೆ ಮಾಡ್ತಾವ್ರೆ? 10 ಜನನ ಸಿಟ್ಟಿಂಗ್ ಎಂಪೀಸ್ ಅವ್ರ ಮೇಲೆಲ್ಲ ಆಂಟಿ ಇನ್ಕಂಬನ್ಸಿ ವೇವ್ ಇದೆ. ಕೆಲಸ ಮಾಡಿಲ್ಲ, ಜನಕ್ಕೆ ಸ್ಪಂದಿಸಲಿಲ್ಲ, ಕೆಲಸ ಮಾಡಲಿಲ್ಲ, ಬಿಜೆಪಿಯವರು ಕೆಲಸ ಮಾಡಲಿಲ್ಲ. ಅದಕ್ಕೆಲ್ಲ ಹೊಸ ಗಂಡುಗಳನ್ನ ಹುಡುಕ್ತಾ ಇದ್ದಾರೆ.